ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ಸ್ವದೇಶಿ ಮೇಳ ಮಚ್ ಕರ್ನಾಟಕ ವತಿಯಿಂದ ದಾಸರಹಳ್ಳಿ ಕ್ಷೇತ್ರದ ಬಾಗಲಗುಡ್ಡೆಯ ಎಂಎಐ ಆಟದ ಮೈದಾನದಲ್ಲಿ ಬೃಹತ್ ಸ್ವದೇಶಿ ಮೇಳ. ಜನವರಿ 7ರಿಂದ 11ನೇ ತಾರೀಕಿನವರೆಗೂ ನಡೆಯಲಿರುವ ಸ್ವದೇಶಿ ಮೇಳಕ್ಕೆ ದಾಸರಹಳ್ಳಿ ಕ್ಷೇತ್ರದ ಜನತೆಗೆ ಆಹ್ವಾನ ನೀಡಿದ ಶಾಸಕ ಎಸ್ ಮುನಿರಾಜು. ದೇಶದ ವಸ್ತುಗಳಿಗೆ ವಿಶೇಷವಾಗಿ ಸಣ್ಣ ಉತ್ಪಾದಕರಿಗೆ ಮಾರುಕಟ್ಟೆ ಕೊಡಬೇಕು ಅಂತ ಇಡೀ ದೇಶದಲ್ಲಿ 100ಕ್ಕೂ ಹೆಚ್ಚು ಸ್ವದೇಶಿ ಮೇಳ ಮಾಡ್ತಾ ಇದೆ. ಈ ವರ್ಷ 100ಕ್ಕೂ ಹೆಚ್ಚು ಸ್ವದೇಶಿ ಮೇಳ ಇದೆ. ಮುಖ್ಯವಾದ ಉದ್ದೇಶ ಅಂದರೆ ನಮ್ಮ ದೇಶದ ಸಣ್ಣ ಮಾರುಕಟ್ಟೆ ಕೊಡಬೇಕು, ಜೊತೆಗೆ ನಮ್ಮ ದೇಶ ಜನರಿಗೆ ಸ್ವದೇಶಿ ವಸ್ತು ಪರಿಚಯ ಆಗಬೇಕು. ಒಬ್ಬ ಸಣ್ಣ ಉತ್ಪಾದಕ ಅವನು ಟಿ ವಿ ಜಾರ ತಗೋಲಿಕ್ಕಾಗಲ್ಲ, ಆ ಪ್ರಮಾಣದಲ್ಲಿ ಬಂಡವಾಳ ಇರಲ್ಲ ಅವನ ಹತ್ರ. ಆದರೆ ಅವನಿಗೆ ಮಾರುಕಟ್ಟೆ ಅವಶ್ಯಕತೆ ಇರುತ್ತೆ. ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ 34% MSME ಇಂದ ಉದ್ಯೋಗ ಸೃಷ್ಟಿಯಾಗಿದೆ. 44% ಕೃಷಿ ಇದೆ, 34% MSME ಇದೆ. ಹೀಗಾಗಿ ದೊಡ್ಡ ಪ್ರಮಾಣ ಉದ್ಯೋಗ ಸೃಷ್ಟಿಯಾಗುತ್ತೆ. ಹೀಗಾಗಿ ಅವ್ರಿಗೆ ಮಾರುಕಟ್ಟೆ ಕೊಡಬೇಕು. ನಾವು ಈ ದೃಷ್ಟಿಯಿಂದ ಈ ಸ್ವದೇಶಿ ಮೇಳ ಆಯೋಜನೆ ಮಾಡ್ತಾ ಇದ್ದೇವೆ. ನಾವು ಕೇವಲ ವ್ಯಾಪಾರಿ ಮೇಳ ಅಂತಲ್ಲ, ಇದರಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳಿವೆ. ಅದ್ರ ಬಗ್ಗೆ ವಿವರ ಮುಂದೆ ತಿಳಿಸ್ಕೊಡ್ತಾರೆ. ಇದರಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ, ವೈಚಾರಿಕ ಕಾರ್ಯಕ್ರಮಗಳು, ತರಬೇತಿಗಳೆಲ್ಲ ಕೊಡ್ತಾ ಇದ್ದೇವೆ ನಾವು. ಹೀಗೆ ಇದಲ್ಲದೆ ನಾವು ಇಡೀ ದೇಶದಲ್ಲಿ ಸ್ವದೇಶಿ ವಸ್ತು ಭಂಡಾರ ಅಂತ ಅಂಗಡಿಗಳು ಓಪನ್ ಮಾಡಿದ್ದೇವೆ. ಸುಮಾರು 85 ಸೆಂಟರ್ ಕರ್ನಾಟಕದಲ್ಲಿ ಮಾಡಿದ್ದೇವೆ. ನಮ್ಮ ದೇಶದ ಉತ್ಪನ್ನಗಳಿಗೆ ಒಂದು 70 ಗಾಣಗಳನ್ನು ಪ್ರಾರಂಭ ಮಾಡಿದ್ದೇವೆ ನಾವು. 11 ಕಡೆ ದೇಸಿ ಸಂತೆ, ಲೋಕಲ್ ಉತ್ಪನ್ನ, ಲೋಕಲ್ ಮಾರುಕಟ್ಟೆ ಅಂತ ಪ್ರಾರಂಭ ಮಾಡಿದ್ದೀವಿ. ಈ ರೀತಿ ಸುಮಾರು ಒಂದು 10,000 ಜನ ನಾವು ಸ್ವಯಂ ಉದ್ಯೋಗ ಕೊಟ್ಟಿದ್ದೇವೆ ನಾವು. ಜೊತೆಗೆ ತರಬೇತಿ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಕಾಲೇಜುಗಳಲ್ಲಿ ಸ್ಕಿಲ್ ಇಲ್ಲ, ಯಾವುದೇ ಕೌಶಲ್ಯ ಇಲ್ಲ. ನಿಮ್ಮ ಗಮನಕ್ಕೆ ಭಾರತದಲ್ಲಿ 1,20,00,000 ಡಿಗ್ರಿ ಮಾಡ್ತಾ ಇದ್ದಾರೆ, ಆದರೆ ಉದ್ಯೋಗ ಸೃಷ್ಟಿ ಆಗೋದು. ಸ್ವದೇಶಿ ಜಾಗರಣ ಮಂಚ ವತಿಯಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕು ಮಟ್ಟದಲ್ಲೂ ಸ್ವದೇಶಿ ಸ್ವದೇಶಿ ಮೇಳನ ಆಯೋಜಿಸಿಕೊಂಡು 3 ವರ್ಷಗಳ ಮುಂದೆ ಇದೇ ಮೈದಾನದಲ್ಲಿ ಭಾಳ ಅದ್ಧೂರಿಯಾಗಿ ಸ್ವದೇಶಿ ಮೇಳ ಆಯೋಜಿಸಿದ್ರು. ಇದೇ ತಿಂಗಳು 7ನೇ ತಾರೀಕಿಂದ 11ನೇ ತಾರೀಕಿನವರೆಗೂ ಈ ಮೈದಾನದಲ್ಲಿ ಸ್ವದೇಶಿ ಮೇಳ ನಡೆಯುತ್ತೆ. 7ನೇ ತಾರೀಕು ಸಂಜೆ 4:15ಗೆ ಈ ಸ್ವದೇಶಿ ಮೇಳವನ್ನು ಉದ್ಘಾಟನೆ ಮಾಡ್ತಕ್ಕಂಥವರು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂಥ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಉದ್ಘಾಟನೆ ಮಾಡ್ತಾರೆ. ಅವತ್ತಿನಿಂದ ಪ್ರಾರಂಭ ಆದಂಥ ಮೇಳ ನಿರಂತರವಾಗಿ ಅನೇಕ ಕಾರ್ಯಕ್ರಮ ಚಟುವಟಿಕೆಗಳು ನಡೆಯುತ್ತೆ. ವಿದ್ಯಾರ್ಥಿಗಳಿಗೋಸ್ಕರ ದೇಸಿ ಕ್ರೀಡೆಗಳು, ಏನು ನಾವು ಮೊದಲು ಹಳ್ಳಿ ಭಾಗದಲ್ಲಿ ಆಡ್ತಾ ಇದ್ದಂಥ ಆಟಪಾಠಗಳನ್ನ ಮತ್ತೆ ಮರುಪರಿಚಯ ಮಾಡಿಕೊಡ್ತೀವಿ. ಇವತ್ತೆಲ್ಲ ಕ್ರಿಕೆಟು ಬೇರೆ ಬೇರೆ ಕ್ರೀಡೆಗಳಿಗೆ ಮಾರು ಹೋಗಿದ್ದಾರೆ. ಆದರೆ ಗ್ರಾಮೀಣ ಕ್ರೀಡೆಗಳು ಇವತ್ತೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ದೇಶದಲ್ಲಿ ಜೀವಂತವಾಗಿದೆ. ಅದನ್ನು ಆ ವಿದ್ಯಾರ್ಥಿಗಳಿಗೆ ಕೊಡುವಂಥ ಕೆಲಸ, ಒಂದು ಅವಕಾಶ ಕಲ್ಪಿಸ್ಕೊಡುವಂಥದ್ದಿದೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಲೋಕಕಲಾ ಸಂಭ್ರಮ ಅಂಥೇಳಿ ಹಳೆಯ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮಗಳು. ಜನವರಿ 8ನೇ ತಾರೀಕು ಸೌಂದರ್ಯ ವಸ್ತುಗಳ ತಯಾರಿಕಾ ಶಿಬಿರ, ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ. ಇವತ್ತು ಬ್ಯೂಟಿ ಪಾರ್ಲರು ಅಲ್ಲಿ ಇಲ್ಲಿ ಹೋಗ್ತಾರೆ. ಅದು ಬಿಟ್ಟು ಮನೆಯ ವಸ್ತುಗಳನ್ನೇ, ನಮ್ಮ ದೇಶಿ ವಸ್ತುಗಳನ್ನೇ ಉಪಯೋಗಿಸೋದು ಹೇಗೆ, ಅವರು ಸೌಂದರ್ಯ ವೃದ್ಧಿಸ್ಕೊಳ್ಳೋದು ಹೇಗೆ, ಅದರಿಂದ ಏನು ಉಪಯೋಗ ಆಗ್ತದೆ, ಯಾವುದು ಕೆಟ್ಟ ಪರಿಣಾಮಗಳಿರಲ್ಲ ಅನ್ನೋದನ್ನ ಅವ್ರಿಗೆ ಯಾರು ಬರ್ತಾರೋ ಅವ್ರಿಗೆ ನುರಿತ ತಜ್ಞರು ಬಂದು ಅವರಿಗೆ ಶಿಬಿರವನ್ನು ಕಲಿಸ್ಕೊಡ್ತಾರೆ. ಅದಕ್ಕೆ ಶುಲ್ಕ ಒಂದು 200 ರೂಪಾಯಿ ಪ್ರತಿಯೊಬ್ಬರಿಗೂ ವಿಧಿಸ್ತಾರೆ. ಅದೊಂದಕ್ಕೆ ಮಾತ್ರ. ಮನೇಲಿರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸಿ ಅವರು ಸುಂದರವಾಗಿ ಯಾವ ರೀತಿ ನಮ್ಮ ಸೌಂದರ್ಯವರ್ಧಕ ವಸ್ತುಗಳನ್ನ ಉಪಯೋಗಿಸಿ ತಯಾರು ಮಾಡಿ ಬೇರೆಯವ್ರಿಗೂ ಕೊಡ್ಬೋದು ಅನ್ನೋ ಒಂದು ಮಾಹಿತಿನ 8ನೇ ತಾರೀಕು ಶುರು ಮಾಡಿದ್ದಾರೆ. ಹಾಗೆ ಯುವ ಸಮಾವೇಶ, ನಿರುದ್ಯೋಗ ಸಮಸ್ಯೆ ಈ ದೇಶದಲ್ಲಿ ತಾಂಡವಾಡ್ತಾ ಇದೆ. ನಮ್ಮ ಜಗದೀಶ್ ಜಿ ಅವರು ಹೇಳಿದಾಗೆ ಅನೇಕ ಭಾಗ್ಯಗಳನ್ನ ಸರ್ಕಾರ ಕೊಟ್ಟಿದೆ, ಆದರೆ ನಿರುದ್ಯೋಗ ಭಾಗ್ಯ ಇನ್ನೂ ಯಾವ ಕೊಟ್ಟಿಲ್ಲ, ಯಾವ ಸರ್ಕಾರವೂ ಕೊಟ್ಟಿಲ್ಲ. ಹಾಗಾಗಿ ನಿರುದ್ಯೋಗದ ವಿಷಯದ ಬಗ್ಗೆ ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರಗಳು ಕಂಡುಕೊಳ್ಳುವಂಥ ಒಂದು ಕೆಲಸನ 8ನೇ ತಾರೀಕು
ಜನವರಿ ಗುರುವಾರ ಮಾಡ್ತಾರೆ ಈ ಮೇಳದಲ್ಲಿ. ಹಾಗೆ ಅದೇ ದಿವಸ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಅವರ ಬಳಗದವರಿಂದ ಮಸ್ತ್ ಮ್ಯಾಜಿಕ್ ಅನ್ನೋ ಒಂದು ಕಾರ್ಯಕ್ರಮನ ಅವತ್ತು ಸಂಜೆ ಇದರ ಮೇಳದ ಜೊತೆಗೆ ಬಂದಂಥ ನಾಗರಿಕರಿಗೆ, ಬಂದಂಥ ಈ ಮೇಳದ ಜನಕ್ಕೆ ಮನೋರಂಜನೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕುದ್ರೋಳಿ ಗಣೇಶ್ ಅವರು ಮಸ್ತ್ ಮ್ಯಾಜಿಕ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನಮ್ಮದು 9ನೇ ತಾರೀಕು ಶುಕ್ರವಾರ ಆಯುರ್ವೇದ ಶಿಬಿರ. ಏನು ನಮ್ಮ ದೇಶದಲ್ಲಿ ಹಿಂದಿಂದ ಇತ್ತೀಚೆಗೆ ನಾವು ಇಂಗ್ಲೀಷ್ ಮೆಡಿಸಿನ್ಗೆ ಮಾರು ಹೋಗಿದ್ದೀವಿ, ಆದರೆ ಹಿಂದೆ ತಲೆನೋವು ಬಂದರೆ ಒಂದು ಔಷಧಿ ಇತ್ತು, ನೆಗಡಿ ಬಂದರೆ ಔಷಧಿ ಇತ್ತು, ಜ್ವರ ಬಂದರೆ ಔಷಧಿ ಇತ್ತು, ಆಯುರ್ವೇದಿಕ ಔಷಧಿ. ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಬೋದು ಮತ್ತು ಕಂಡುಹಿಡಿಬೋದು ಅನ್ನೋದಕ್ಕೆ ನುರಿತ ತಜ್ಞರಿಂದ ಅದನ್ನು ಶಿಬಿರ ಏರ್ಪಡಿಸಿ ಬಂದಂಥ ಶಿಬಿರಾರ್ಥಿಗಳಿಗೆ ಅದನ್ನು ಕಲಿಸ್ಕೊಡೋದು ಅಂತ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಅದರೊಟ್ಟಿಗೆ ಅವ್ರಿಗೂ ಕೂಡ 200 ರೂಪಾಯಿ ಶುಲ್ಕ ಇರುತ್ತೆ. ಕಲ್ಕೊಂಡು ಹೋಗ್ಬೋದು, ಅವ್ರ ಮನೆಯಲ್ಲೇ ಪ್ರಾರಂಭ ಮಾಡ್ಬೋದು. ಸೌಂದರ್ಯದ ವಸ್ತುಗಳನ್ನ ಮಾಡಿ ಮತ್ತು ಅವರು ಅದನ್ನು ಉಪಯೋಗಿಸೋಕ್ಕೆ ಕಲ್ತ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಒಂದು ಶುಲ್ಕನ ನಿಗದಿ ಮಾಡಿದ್ದೀವಿ. ಇದು ಸಂಜೆ ಮಹಿಳಾ ಸಮಾವೇಶ 3:30ವರೆಗೆ ಮಹಿಳಾ ಸಮಾವೇಶ. ಉದ್ಯಮಿಗಳು ಈಗಾಗಲೇ ಮಹಿಳಾ ಉದ್ಯಮಿಗಳು ದೇಶದಲ್ಲಿ ರಾಜ್ಯದಲ್ಲಿ ಇದ್ದಾರೆ. ಅನೇಕ ಸಾಧನೆಯನ್ನು ಮಾಡಿರುವಂಥ ಮಹಿಳೆಯರನ್ನು ನಾವು ಕಂಡಿದ್ದೀವಿ. ಅಂಥ ಮಹಿಳಾ ಉದ್ಯಮಿಗಳ ಸಮಾವೇಶನ ಅವತ್ತು 3:30ಯಿಂದ 5 ಗಂಟೆವರೆಗೂ 9ನೇ ತಾರೀಕು ನಡೆಯುತ್ತೆ. ಅದರೊಟ್ಟಿಗೆ 6:30ಗೆ ಯಕ್ಷಗಾನ ಪ್ರಸಂಗ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.